ಸ್ನೇಹಿತರೆ ನಮಸ್ಕಾರ. ಒಂದು ಕಡೆ ವೆಸ್ಟ್ ಏಷ್ಯಾದಲ್ಲಿ ಇಡೀ ಜಗತ್ತನ್ನೇ ನಡುಗಿಸ್ತಿರೋ ಮಹಾಯುದ್ಧದ ಕಿಚ್ಚು ಹತ್ತಿ ಉರಿಯುತ್ತಿದೆ. ಅತ್ತ ಅಮೆರಿಕ, ಇರಾನ್ ಮತ್ತು ಇಸ್ರೇಲ್ ನಡುವೆ ಕ್ಷಿಪಣಿಗಳು ಹಾರುತ್ತಾ ಸಾವಿರಾರು ಅಮಾಯಕರ ಪ್ರಾಣಪಕ್ಷಿ ಹಾರಿ ಹೋಗ್ತಿದೆ. ಇಡೀ ವಿಶ್ವ ಸಮುದಾಯ ಆತಂಕದಿಂದ ಆ ಕಡೆ ನೋಡ್ತಿದ್ರೆ, ಇತ್ತ ನರಿಬುದ್ಧಿಯ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ತನ್ನ ಹೇಡಿ ಕೃತ್ಯವನ್ನು ಮುಂದುವರಿಸುತ್ತಲೇ ಇದೆ. ಕಳೆದ ಒಂದು ವಾರದ ಹಿಂದಷ್ಟೇ ತಾಲಿಬಾನಿಗಳ ಸುಪ್ರೀಂ ಲೀಡರ್ ಹೈಬತುಲ್ಲಾ ಅಕುಮ್ ದಾಜಾನನ್ನೇ ಗುರಿ ಮಾಡಿ ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡಿತ್ತು ಅಂತ. ಆದರೆ ಇವತ್ತು ಆ ನರಿಬುದ್ಧಿಯ ಪಾಪಿ ಪಾಕಿಸ್ತಾನ ಮಾನವೀಯತೆಯನ್ನೇ ಮರೆತು ಇಡೀ ಜಗತ್ತೇ ತಲೆ ತಗ್ಗಿಸುವಂತಹ ನೀಚ ಮಟ್ಟದ ಕೆಲಸವನ್ನು ಎಸಗಿದೆ. ಅಫ್ಘಾನಿಸ್ತಾನದಲ್ಲಿರುವಂತಹ ಅತ್ಯಂತ ದೊಡ್ಡದಾದ ಬರೋಬ್ಬರಿ 2,000 ಹಾಸಿಗೆಗಳುಳ್ಳ ಬೃಹತ್ ಆಸ್ಪತ್ರೆಯನ್ನ ಗುರಿಯಾಗಿಸಿ ಪಾಕಿಸ್ತಾನದ ವಾಯುಪಡೆ ಬಾಂಬ್ ದಾಳಿ ನಡೆಸಿದೆ. ಈ ಪೈಶಾಚಿಕ ದಾಳಿಯಲ್ಲಿ ಸತ್ತವರ ಸಂಖ್ಯೆ ಎಷ್ಟು ಗೊತ್ತಾ? ಬರೋಬ್ಬರಿ 400 ಮಂದಿ ಸಾವು ಕಂಡಿದ್ದಾರೆ. ಇದರಲ್ಲಿ ಸಣ್ಣಪುಟ್ಟ ಮಕ್ಕಳು, ಗಾಯಗೊಂಡ ರೋಗಿಗಳು ಮತ್ತು ಅವರ ಸಂಬಂಧಿಕರೇ ಹೆಚ್ಚಿದ್ದಾರೆ. ಒಂದು ದೇಶ ಯುದ್ಧದ ಹೆಸರಲ್ಲಿ ಈ ಲೆವೆಲ್ಗೆ ಇಳಿಯುತ್ತೆ ಅಂತ ಇಡೀ ಜಗತ್ತು ಊಹೆ ಕೂಡ ಮಾಡಿರಲಿಲ್ಲ. ಪಾಕಿಸ್ತಾನದ ಈ ಹೇಯ ಕೃತ್ಯ ಇವತ್ತು ಅಫ್ಘಾನಿಸ್ತಾನವನ್ನ ಕೆರಳಿಸಿ ನಿಲ್ಲಿಸಿದೆ. ಇವತ್ತಿನ ವಿಡಿಯೋದಲ್ಲಿ ಪಾಕಿಸ್ತಾನ ಈ ದಾಳಿ ಮಾಡಿದ್ದು ಯಾಕೆ, ಅಫ್ಘಾನಿಸ್ತಾನ ಸರ್ಕಾರದ ಮುಂದಿನ ನಡೆ ಏನು, ಇದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಕಳೆದ ಒಂದೂವರೆ ವರ್ಷದಿಂದ ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನದವರು ಆಗಾಗ ಏರ್ ಸ್ಟ್ರೈಕ್ಗಳನ್ನು ಮಾಡ್ತಾಲೇ ಇದ್ದಾರೆ. ಇದಕ್ಕೆ ಪಾಕಿಸ್ತಾನ ಕೊಡ್ತಿರೋ ಸಬೂಬು ಏನು ಗೊತ್ತಾ? ಅವರ ದೇಶದ ಒಳಗೆ ಟಿಟಿಪಿ ಉಗ್ರರು ಅಟ್ಟಹಾಸ ಮೆರಿತಾ ಇದ್ದಾರಂತೆ. ಈ ಉಗ್ರರಿಗೆ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಶಸ್ತ್ರಾಸ್ತ್ರ ಮತ್ತು ಆಶ್ರಯ ನೀಡ್ತಾ ಇದೆಯಂತೆ. ಇದೆಲ್ಲವನ್ನೂ ನೆಪವಾಗಿಟ್ಟುಕೊಂಡು ನಾವು ಉಗ್ರ ಶಿಬಿರಗಳನ್ನು ಧ್ವಂಸ ಮಾಡ್ತೀವಿ ಅಂತ ಪಾಕಿಸ್ತಾನ ಬಿಲ್ಡಪ್ ಕೊಡ್ತಾ ಇತ್ತು. ಆದರೆ ಕಳೆದ ರಾತ್ರಿ ಮಾತ್ರ ಪಾಕಿಸ್ತಾನ ಮಾಡಿದಂಥ ಈ ಕೆಲಸಕ್ಕೆ ಇಡೀ ಮಾನವ ಕುಲವೇ ನಾಚಿಕೆ ಪಡಬೇಕು. ಯಾಕೆ ಕೇಳಿದ್ರೆ, ಪಾಕಿಸ್ತಾನದ ವಾಯುಪಡೆ ಗುರಿ ಮಾಡಿದ್ದು ಯಾವುದೇ ಉಗ್ರರ ಶಿಬಿರವನ್ನಲ್ಲ, ಬದಲಾಗಿ ಕಾಬೂಲ್ನಲ್ಲಿದ್ದಂಥ ಓಮರ್ ಅಡಿಕ್ಷನ್ ಟ್ರೀಟ್ಮೆಂಟ್ ಹಾಸ್ಪಿಟಲ್ ಎಂಬ ಬೃಹತ್ ಆಸ್ಪತ್ರೆಯನ್ನ. ಮಿತ್ರರೇ, ಇದೊಂದು ಸಾಮಾನ್ಯ ಆಸ್ಪತ್ರೆ ಅಲ್ಲ. ಸುಮಾರು 2,000 ಹಾಸಿಗೆಗಳುಳ್ಳ ಅಫ್ಘಾನಿಸ್ತಾನದ ಅತಿ ದೊಡ್ಡ ಡ್ರಗ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಇದಾಗಿತ್ತು. ರಾತ್ರಿ ಸುಮಾರು 9 ಗಂಟೆಯ ಸಮಯ. ರೋಗಿಗಳು ಚಿಕಿತ್ಸೆ ಪಡಿತಾ ಇದ್ರು, ಅವರ ಸಂಬಂಧಿಕರು ಜೊತೆಗಿದ್ರು. ಆ ಸಂದರ್ಭದಲ್ಲಿ ಜೆಟ್ ವಿಮಾನಗಳ ಹಾರಾಟದ ಸದ್ದು ಕೇಳಿಸುತ್ತೆ. ಅಫ್ಘಾನಿಸ್ತಾನದ ಸೆಕ್ಯೂರಿಟಿ ಸಿಬ್ಬಂದಿಗಳು ಆ ವಿಮಾನವನ್ನ ಹೊಡೆದುರುಳಿಸುವ ಯತ್ನ ಮಾಡ್ತಾರೆ. ಆದರೆ ಅಫ್ಘಾನಿಸ್ತಾನದ ಬಳಿ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ ಅನ್ನೋ ಧೈರ್ಯದಲ್ಲಿ ಪಾಕಿಸ್ತಾನದ ವಿಮಾನಗಳು ಮಿಸೈಲ್ಗಳನ್ನು ಉಡಾವಣೆ ಮಾಡಿವೆ. ಮಿಸೈಲ್ ಹಿಟ್ ಆದ ತಕ್ಷಣ ಇಡೀ ಆಸ್ಪತ್ರೆ ಒಂದು ದೊಡ್ಡ ಬೆಂಕಿಯ ಉಂಡೆಯಂತಾಗಿದೆ. ಕಂಪ್ಲೀಟ್ ಆಸ್ಪತ್ರೆ ಫೈರ್ ಬಾಲ್ನಂತೆ ಹೊತ್ತಿ ಉರಿದಿದೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೆ ಪ್ರತ್ಯಕ್ಷದರ್ಶಿಗಳು ಕಣ್ಣೀರು ಹಾಕುತ್ತಾ ಮಾಹಿತಿ ನೀಡಿದ್ದಾರೆ. 400ಕ್ಕೂ ಹೆಚ್ಚು ಅಮಾಯಕ ಜೀವಗಳು ಆಸ್ಪತ್ರೆಯ ಬೆಡ್ ಮೇಲೆಯೇ ಸುಟ್ಟು ಕರಕಲಾಗಿವೆ. ತಾಲಿಬಾನ್ ವಕ್ತಾರ ಜಬಿಹುದ್ದೀನ್ ಮುಜಾಹಿದ್ ಕೆರಳಿ ನಿಂತಿದ್ದು ಇದೊಂದು ಹೀನಾಯವಾದ ಕ್ರಿಮಿನಲ್ ಕೃತ್ಯ ಅಂತ ಗುಡುಗಿದ್ದಾನೆ. ಟಿಟಿಪಿ ಉಗ್ರರ ಶಿಬಿರ ಆಸ್ಪತ್ರೆಯಲ್ಲಿರುತ್ತಾ? ಈ ಮಟ್ಟಕ್ಕೆ ಪಾಕಿಸ್ತಾನ ಇಳಿದಿರೋದು ಇಡೀ ವಿಶ್ವದ ಕೆಂಗಣ್ಣಿಗೆ ಗುರಿಯಾಗಿದೆ. ಇಷ್ಟೊಂದು ದೊಡ್ಡ ಮಟ್ಟದ ರಕ್ತಪಾತ ನಡೆದ ಮೇಲೂ ಪಾಕಿಸ್ತಾನದ ನಾಚಿಕೆಗೇಡಿನ ವರ್ತನೆ ನೋಡಿ. ಈ ದಾಳಿಯ ವಿಡಿಯೋಗಳು ಇಡೀ ವಿಶ್ವದಾದ್ಯಂತ ವೈರಲ್ ಆಗಿದ್ರೂ ಸಹ ಪಾಕಿಸ್ತಾನದ ಪ್ರಧಾನಿ ವಕ್ತಾರ ಅಪ್ಪಟ ಸುಳ್ಳನ್ನ ಹೇಳ್ತಿದ್ದಾನೆ. ನಾವು ಯಾವುದೇ ಆಸ್ಪತ್ರೆಯನ್ನ ಗುರಿ ಮಾಡಿಲ್ಲ, ಇದು ಶುದ್ಧ ಸುಳ್ಳು ಸುದ್ದಿ. ನಾವು ಕೇವಲ ಕಾಬೂಲ್ ಮತ್ತು ನಂಗಹಾರ್ ಪ್ರಾಂತ್ಯದಲ್ಲಿರುವ ತಾಲಿಬಾನಿಗಳ ಅಮ್ಯುನಿಷನ್ ಸೆಂಟರ್ ಅಂದ್ರೆ ಶಸ್ತ್ರಾಸ್ತ್ರ ಸಂಗ್ರಹಾಗಾರಗಳ ಮೇಲೆ ಮಾತ್ರ ದಾಳಿ ಮಾಡಿದ್ದೀವಿ ಅಂತ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾನೆ. ಆದರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಆಸ್ಪತ್ರೆಯ ಧ್ವಂಸವಾಗಿರೋ ಚಿತ್ರಗಳನ್ನು ಜಗತ್ತಿನ ಮುಂದೆ ಇಟ್ಟಿವೆ. ಇಷ್ಟಾದರೂ ಪಾಕಿಸ್ತಾನ ತನ್ನ ತಪ್ಪನ್ನ ಒಪ್ಕೊಳ್ಳೋಕೆ ತಯಾರಿಲ್ಲ. ಇನ್ನು ಇದಕ್ಕಿಂತ ದೊಡ್ಡ ವಿಪರ್ಯಾಸ ಅಂದ್ರೆ ನಮ್ಮ ಈ ವಿಶ್ವಸಂಸ್ಥೆ ಅಂದ್ರೆ ಯುನೈಟೆಡ್ ನೇಷನ್ಸ್ ಅಂದ್ರೆ ಈ ಸಂಘಟನೆಯ ಬಗ್ಗೆ ಕೇಳಿದ್ರೆ ಒಮ್ಮೊಮ್ಮೆ ನಿಜಕ್ಕೂ ಹೇಸಿಗೆ ಆಗುತ್ತೆ. ಯಾಕೆ ಅಂದ್ರೆ ಒಂದು ಆಸ್ಪತ್ರೆಯ ಮೇಲೆ ದಾಳಿ ನಡೆಸಿ 400 ಜನರನ್ನ ಕೊಂದಿರುವ ಪಾಕಿಸ್ತಾನವನ್ನ ಕಠಿಣವಾಗಿ ಶಿಕ್ಷಿಸ ಬದಲು ಯುಎನ್ಎಸ್ಸಿ ತಾಲಿಬಾನಿಗಳಿಗೆ ಬುದ್ಧಿ ಹೇಳೋಕೆ ಹೋಗಿದೆ. ಅಫ್ಘಾನಿಸ್ತಾನ ಸರ್ಕಾರ ಮೊದಲು ಉಗ್ರ ಚಟುವಟಿಕೆಗಳನ್ನು ನಿಲ್ಲಿಸಲಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಿತ್ರರೇ, ನೀವೇ ಯೋಚನೆ ಮಾಡಿ. 2021ರಲ್ಲಿ ತಾಲಿಬಾನಿಗಳು ಅಧಿಕಾರಕ್ಕೆ ಬಂದ ಮೇಲೆ ಅವರು ಬೇರೆ ದೇಶದ ಮೇಲೆ ಉಗ್ರ ದಾಳಿ ಮಾಡಿರೋ ಒಂದೇ ಒಂದು ಸಾಕ್ಷಿ ಇದೆಯಾ? ಅವರಿಗೆ ಅವರ ದೇಶದ ಒಳಗೆ ನೂರಾರು ಸಮಸ್ಯೆಗಳಿವೆ, ಹಸಿವು ಮತ್ತು ಆರ್ಥಿಕ ಸಂಕಷ್ಟಗಳಿವೆ. ಹಾಗಿರುವಾಗ ಅವರು ಬೇರೆ ದೇಶದ ಉಗ್ರ ಚಟುವಟಿಕೆಗೆ ಹೇಗೆ ಸಪೋರ್ಟ್ ಮಾಡ್ತಾರೆ? ಇವತ್ತು ಪಾಕಿಸ್ತಾನದಲ್ಲಿ ಅಲ್ಲಿನ ಸರ್ಕಾರ ಫೇಲ್ ಆಗಿದೆ. ಅಲ್ಲಿನ ಆರ್ಮಿ ಜನಸಾಮಾನ್ಯರ ಆಕ್ರೋಶಕ್ಕೆ ಗುರಿಯಾಗಿದೆ. ಜನ ಪ್ರಶ್ನೆ ಮಾಡ್ತಿದ್ದಾರೆ, ನಮ್ಮ ದೇಶದಲ್ಲಿ ಅರ್ಥವ್ಯವಸ್ಥೆ ಹಾಳಾಗಿದೆ, ಉಗ್ರರ ಕಾಟ ಜಾಸ್ತಿಯಾಗಿದೆ, ನೀವೇನು ಮಾಡ್ತಿದ್ದೀರಿ ಅಂತ. ತನ್ನ ಜನರನ್ನ ದಾರಿ ತಪ್ಪಿಸೋಕೆ ಪಾಕಿಸ್ತಾನಕ್ಕೆ ಈಗ ಒಬ್ಬ ಬಲಿಪಶು ಬೇಕು.
ಭಾರತದ ಮೇಲೆ ಯುದ್ಧ ಮಾಡೋಕೆ ಇವರಿಗೆ ದಮ್ಮಿಲ್ಲ, ತಾಕತ್ತಿಲ್ಲ. ಯಾಕಂದ್ರೆ ಭಾರತದ ಮೇಲೆ ಕೆಣ್ಣು ಹಾಕಿದ್ರೆ ಪಾಕಿಸ್ತಾನ ಭೂಪಟದಲ್ಲೇ ಉಳಿಯೋದಿಲ್ಲ ಅಂತ ಅವರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ಅಫ್ಘಾನಿಸ್ತಾನವನ್ನ ಈಸಿ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. 20 ವರ್ಷಗಳ ಕಾಲ ಅಮೆರಿಕ ಕೂಡ ಅಫ್ಘಾನಿಸ್ತಾನದಲ್ಲಿ ಇದೇ ನಾಟಕವಾಡಿತ್ತು. ಆದರೆ ಅಂತಿಮವಾಗಿ ಲಾಡೆನ್ ಸಿಕ್ಕಿದ್ದು ಅಬೋಟಾಬಾದ್ನ ಪಾಕಿಸ್ತಾನದ ಸೇನಾ ನೆಲೆಗಳ ಪಕ್ಕದಲ್ಲೇ. ಅಂದ್ರೆ ಉಗ್ರರನ್ನ ಪೋಷಿಸೋದು ಪಾಕಿಸ್ತಾನ ಅಂತ ಜಗತ್ತಿಗೆ ಗೊತ್ತಿದ್ರೂ ಎಲ್ಲರೂ ಅಫ್ಘಾನಿಸ್ತಾನವನ್ನೇ ಗುರಿ ಮಾಡ್ತಿರೋದು ಎಂಥ ಅನ್ಯಾಯ ನೀವೇ ಹೇಳಿ. ಪಾಕಿಸ್ತಾನ ಮಾಡಿರೋ ಈ ಹೇಯ ಕೃತ್ಯವನ್ನ ಭಾರತ ಈ ಹಿಂದೆಂದಿಗಿಂತಲೂ ಅತ್ಯಂತ ಕಠಿಣ ಶಬ್ದಗಳಲ್ಲಿ ಖಂಡಿಸಿದೆ. ಭಾರತದ ವಿದೇಶಾಂಗ ಇಲಾಖೆ ಇದನ್ನ ನೇರವಾಗಿ ಬಾರ್ಬ್ಯಾರಿಕ್ ಅಟ್ಯಾಕ್ ಅಂದ್ರೆ ಪೈಶಾಚಿಕ ದಾಳಿ ಅಂತ ಕರೆದಿದೆ. ಇದೊಂದು ಹೇಡಿಪನದ ಕೃತ್ಯ ಅಂತ ಭಾರತ ಇಡೀ ಜಗತ್ತಿನ ಮುಂದೆ ಪಾಕಿಸ್ತಾನದ ಮುಖವಾಡವನ್ನ ಕಳಚಿದೆ. ಪಾಕಿಸ್ತಾನ ತನ್ನ ದೇಶದ ಒಳಗೆ ಭ್ರಷ್ಟಾಚಾರ, ಆರ್ಥಿಕ ಕುಸಿತ ಮತ್ತು ಸೇನೆಯ ವೈಫಲ್ಯವನ್ನ ಮುಚ್ಚಾಕೋಕೆ ಅಫ್ಘಾನಿಸ್ತಾನವನ್ನ ಬಲಿಪಶು ಮಾಡ್ತಾ ಇರುವುದನ್ನ ಭಾರತ ಸೀರಿಯಸ್ ಆಗಿ ಪರಿಗಣಿಸಿದೆ. ಪಾಕಿಸ್ತಾನದ ಈ ಆಟ ಹೀಗೆ ಮುಂದುವರೆದರೆ ಅದು ಕೇವಲ ಅಫ್ಘಾನಿಸ್ತಾನಕ್ಕೆ ಮಾತ್ರವಲ್ಲ, ಇಡೀ ದಕ್ಷಿಣ ಏಷ್ಯಾದ ಶಾಂತಿಗೆ ದೊಡ್ಡ ಕುತ್ತು ತರಲಿದೆ ಅನ್ನೋದನ್ನ ಭಾರತ ಮನವರಿಕೆ ಮಾಡಿಕೊಟ್ಟಿದೆ. ಸದ್ಯ ತಾಲಿಬಾನಿಗಳು ಈ ಘಟನೆಯನ್ನ ಕೇವಲ ಒಂದು ದಾಳಿಯಂತ ನೋಡ್ತಿಲ್ಲ, ಇದನ್ನ ಯುದ್ಧದ ಘೋಷಣೆಯಂತಲೇ ಪರಿಗಣಿಸಿದ್ದಾರೆ. ಯಾಕಂದ್ರೆ ಹೈಬತುಲ್ಲಾ ಅಕುಂ ದಾಜಾನನ್ನ ಟಾರ್ಗೆಟ್ ಮಾಡಿದ್ದ ಪಾಕಿಸ್ತಾನ ಈಗ ಆಸ್ಪತ್ರೆಯ ಮೇಲೆಯೇ ಬಾಂಬ್ ಹಾಕಿದೆ. ಇದಕ್ಕೆ ತಾಲಿಬಾನ್ ಹೇಗೆ ರಿಟಾಲಿಯೇಟ್ ಮಾಡುತ್ತೆ? ಅಫ್ಘಾನಿಸ್ತಾನದಲ್ಲಿ ಏನಾದರೂ ತಾಲಿಬಾನಿಗಳ ಕಂಟ್ರೋಲ್ ತಪ್ತು ಅಂದ್ರೆ ಅಲ್ಲಿ ISISನಂತಹ ಭಯಂಕರ ಉಗ್ರ ಸಂಘಟನೆಗಳು ತಲೆ ಎತ್ತುತ್ತವೆ. ಅಸ್ಥಿರವಾದ ಅಫ್ಘಾನಿಸ್ತಾನ ಭಾರತಕ್ಕೂ ಡೇಂಜರ್, ಪಾಕಿಸ್ತಾನಕ್ಕೂ ಡೇಂಜರ್. ಆದರೆ ಆ ಫ್ರಾಡ್ ಮಾರ್ಷಲ್ ಆಸಿಮ್ ಮುನೀರ್ಗೆ ಇವೆಲ್ಲ ಅರ್ಥವಾಗ್ತಿಲ್ಲ. ಆತ ಕೇವಲ ಸೌದಿ ಅರೇಬಿಯಾವನ್ನ ಓಲಾಯಿಸೋಕೆ ಮತ್ತು ಅಮೆರಿಕಾದ ಮುಂದೆ ತಾನು ಉಗ್ರರನ್ನ ಹೊಡಿತಿದ್ದೀನಿ ಅಂತ ಸಾಬೀತು ಮಾಡೋಕೆ ಅಮಾಯಕರ ರಕ್ತವನ್ನ ಹರಿಸ್ತಿದ್ದಾನೆ. ಕೊನೆಯದಾಗಿ ಒಂದು ಮಾತು. ಇವತ್ತು ಪಾಕಿಸ್ತಾನ ಮಾಡಿರೋ ಈ ಪೈಶಾಚಿಕ ಕೃತ್ಯ ಇದೆಯಲ್ಲ, ಇದು ಆ ದೇಶದ ಅಂತಿಮ ಪತನದ ಆರಂಭದಂತೆ ಕಾಣ್ತಾ ಇದೆ. ತನ್ನ ದೇಶದ ಒಳಗಿರುವ ಹಸಿವು, ಬಡತನ ಮತ್ತು ಭ್ರಷ್ಟಾಚಾರವನ್ನು ಮುಚ್ಚಿಹಾಕಲು ಅಫ್ಘಾನಿಸ್ತಾನದ ಅಮಾಯಕ ರೋಗಿಗಳ ಮೇಲೆ ಬಾಂಬ್ ಹಾಕೋದು ಎಂತಹ ಹೇಡಿತನ. ಭಾರತದ ಮೇಲೆ ಕಣ್ಣೆತ್ತಿ ನೋಡುವ ದಮ್ಮು ಇಲ್ಲದ ಪಾಕಿಸ್ತಾನ ಈಗ ತಾಲಿಬಾನಿಗಳನ್ನು ಕೆಣಕಿ ತನ್ನ ಸಾವನ್ನು ತಾನೇ ಬರಮಾಡಿಕೊಳ್ತಿದೆ. ಅಫ್ಘಾನಿಸ್ತಾನದಲ್ಲಿ ಆಸ್ಪತ್ರೆಯನ್ನೇ ಸ್ಮಶಾನ ಮಾಡಿದ ಈ ಪಾಪಿ ದೇಶಕ್ಕೆ ಇಡೀ ವಿಶ್ವವೇ ಧಿಕ್ಕಾರ ಹಾಕುವ ಸಮಯ ಬಂದಿದೆ. ಇವತ್ತು ಅಫ್ಘಾನಿಸ್ತಾನದಲ್ಲಿ ಅಸ್ಥಿರತೆ ಉಂಟಾದರೆ ಅದರ ಉರಿ ನಾಳೆ ಪಾಕಿಸ್ತಾನವನ್ನೇ ಸುಟ್ಟು ಭಸ್ಮ ಮಾಡೋದ್ರಲ್ಲಿ ಸಂಶಯವಿಲ್ಲ. ಪಾಕಿಸ್ತಾನದ ಈ ಅಮಾನವೀಯ ದಾಳಿಯ ಬಗ್ಗೆ ಮತ್ತು ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಡಬಲ್ ಗೇಮ್ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಸಮುದಾಯ ಯಾವ ರೀತಿಯ ಪಾಠ ಕಲಿಸಬೇಕು? ದಯವಿಟ್ಟು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವಿನ್ನೂ ಜಿಯೋಸ್ಕೋಪ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ. ಸತ್ಯದ ಪರವಾಗಿ ನಮ್ಮ ಧ್ವನಿ ಸದಾ ಹೀಗೇ ಇರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ.